ಬ್ಯಾಕ್ ಮೈಸೂರಿನಲ್ಲಿ ಡ್ರಗ್ಸ್ ಘಟಕಗಳು ಹೆಚ್ಚಾಗ್ತಾ ಇರೋದ್ರಿಂದ 10 ಜನ ಸಿಬ್ಬಂದಿ ಸಿಸಿಬಿಯಿಂದ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ಸ್ ವಿರುದ್ಧ ಸಮರ ಸಾರಿದ ರಿಪಬ್ಲಿಕ್ ಕನ್ನಡ. ಸಿಸಿಬಿ ಘಟಕಕ್ಕೆ ಸರ್ಜರಿ, 10 ಸಿಬ್ಬಂದಿ ಟ್ರಾನ್ಸ್ಫರ್. ಅಂದು ಜನವರಿ 26 ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ಲ್ಯಾಬ್ ಒಂದರ ಮೇಲೆ ಎನ್ಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಗಣಪತ್ ಲಾಲ್ ಎಂಬಾತನನ್ನ ಬಂಧಿಸಿದ್ರು. ಯಾಂಡಳ್ಳಿ ಸಮೀಪದ ಖಾಸಗಿ ಬಡಾವಣೆಯಲ್ಲಿ ಮನೆ ಹಾಗೂ ಒಂದು ಮಳಿಗೆ ಬಾಡಿಗೆ ಪಡೆದುಕೊಂಡು ಡ್ರಗ್ ತಯಾರಿಕೆಗೆ ಕಚ್ಚಾ ವಸ್ತುಗಳನ್ನ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇಲೆ ದಾಳಿ ಮಾಡಿ ಕಚ್ಚಾ ವಸ್ತುಗಳನ್ನ ಮೈಸೂರು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ವಿಚಾರವನ್ನ ಮೊದಲು ಬಯಲಿಗೆಳೆದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. 7 ತಿಂಗಳ ಹಿಂದೆ ರಿಂಗ್ ರಸ್ತೆಯ ಬಳಿಕ ಮಾದಕ ವಸ್ತು ತಯಾರಿಕಾ ಲ್ಯಾಬ್ ಮೇಲೆ ದೆಹಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 30 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದ್ರು. ಇಷ್ಟೆಲ್ಲ ನಡೀತಾ ಇದ್ರು ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗದ ಹಿನ್ನೆಲೆ ಸಂಸದ ಯದುವೀರ್ ಹಾಗೂ ಸಾರ್ವಜನಿಕರು ಕಿಡಿಕಾರಿದ್ರು. ಡ್ರಗ್ಸ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ಎಚ್ಚೆತ್ತ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸಿಸಿಬಿ ಘಟಕಕ್ಕೆ ಮೇಜರ್ ಸರ್ಜರಿ ಮಾಡಿದ್ದಾರೆ. 10 ಸಿಬ್ಬಂದಿಯನ್ನ ಮೂಲ ಸ್ಥಾನಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಸಾಕಷ್ಟು ದಿನಗಳಿಂದ ಸಿಸಿಬಿಯಲ್ಲೇ ಇದ್ದ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ವರ್ಗಾವಣೆ ಹಲವರ ಮೇಲೆ ಗಂಭೀರ ಆರೋಪಗಳಿವೆ. ಮಾದಕ ವಸ್ತು ಮಾರಾಟ ನಿಯಂತ್ರಿಸುವಲ್ಲಿ ವಿಫಲರಾದ ಆರೋಪ ಕೂಡವಿದೆ. ಮಾದಕ ವಸ್ತು ಮಾರಾಟ ಹಾಗೂ ತಯಾರಿಕಾ ಘಟಕದ ಅಷ್ಟೇ ಅಲ್ಲ, ಇದಕ್ಕೆ ಸಹಕಾರ ನೀಡುವ ಯಾರನ್ನೂ ಕೂಡ ಬಿಡುವುದಿಲ್ಲ ಎಂಬ ಸಂದೇಶವನ್ನ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ರವಾನಿಸಿದ್ದಾರೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬ್ಯಾಕ್ ಮೈಸೂರಿನಲ್ಲಿ ಡ್ರಗ್ಸ್ ಘಟಕಗಳು ಹೆಚ್ಚಾಗ್ತಾ ಇರೋದ್ರಿಂದ 10 ಜನ ಸಿಬ್ಬಂದಿ ಸಿಸಿಬಿಯಿಂದ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ಸ್ ವಿರುದ್ಧ ಸಮರ ಸಾರಿದ ರಿಪಬ್ಲಿಕ್ ಕನ್ನಡ. ಸಿಸಿಬಿ ಘಟಕಕ್ಕೆ ಸರ್ಜರಿ, 10 ಸಿಬ್ಬಂದಿ ಟ್ರಾನ್ಸ್ಫರ್. ಅಂದು ಜನವರಿ 26 ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ಲ್ಯಾಬ್ ಒಂದರ ಮೇಲೆ ಎನ್ಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಗಣಪತ್ ಲಾಲ್ ಎಂಬಾತನನ್ನ ಬಂಧಿಸಿದ್ರು. ಯಾಂಡಳ್ಳಿ ಸಮೀಪದ ಖಾಸಗಿ ಬಡಾವಣೆಯಲ್ಲಿ ಮನೆ ಹಾಗೂ ಒಂದು ಮಳಿಗೆ ಬಾಡಿಗೆ ಪಡೆದುಕೊಂಡು ಡ್ರಗ್ ತಯಾರಿಕೆಗೆ ಕಚ್ಚಾ ವಸ್ತುಗಳನ್ನ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇಲೆ ದಾಳಿ ಮಾಡಿ ಕಚ್ಚಾ ವಸ್ತುಗಳನ್ನ ಮೈಸೂರು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ವಿಚಾರವನ್ನ ಮೊದಲು ಬಯಲಿಗೆಳೆದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. 7 ತಿಂಗಳ ಹಿಂದೆ ರಿಂಗ್ ರಸ್ತೆಯ ಬಳಿಕ ಮಾದಕ ವಸ್ತು ತಯಾರಿಕಾ ಲ್ಯಾಬ್ ಮೇಲೆ ದೆಹಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 30 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದ್ರು. ಇಷ್ಟೆಲ್ಲ ನಡೀತಾ ಇದ್ರು ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗದ ಹಿನ್ನೆಲೆ ಸಂಸದ ಯದುವೀರ್ ಹಾಗೂ ಸಾರ್ವಜನಿಕರು ಕಿಡಿಕಾರಿದ್ರು. ಡ್ರಗ್ಸ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ಎಚ್ಚೆತ್ತ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸಿಸಿಬಿ ಘಟಕಕ್ಕೆ ಮೇಜರ್ ಸರ್ಜರಿ ಮಾಡಿದ್ದಾರೆ. 10 ಸಿಬ್ಬಂದಿಯನ್ನ ಮೂಲ ಸ್ಥಾನಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಸಾಕಷ್ಟು ದಿನಗಳಿಂದ ಸಿಸಿಬಿಯಲ್ಲೇ ಇದ್ದ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ವರ್ಗಾವಣೆ ಹಲವರ ಮೇಲೆ ಗಂಭೀರ ಆರೋಪಗಳಿವೆ. ಮಾದಕ ವಸ್ತು ಮಾರಾಟ ನಿಯಂತ್ರಿಸುವಲ್ಲಿ ವಿಫಲರಾದ ಆರೋಪ ಕೂಡವಿದೆ. ಮಾದಕ ವಸ್ತು ಮಾರಾಟ ಹಾಗೂ ತಯಾರಿಕಾ ಘಟಕದ ಅಷ್ಟೇ ಅಲ್ಲ, ಇದಕ್ಕೆ ಸಹಕಾರ ನೀಡುವ ಯಾರನ್ನೂ ಕೂಡ ಬಿಡುವುದಿಲ್ಲ ಎಂಬ ಸಂದೇಶವನ್ನ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ರವಾನಿಸಿದ್ದಾರೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬ್ಯಾಕ್ ಮೈಸೂರಿನಲ್ಲಿ ಡ್ರಗ್ಸ್ ಘಟಕಗಳು ಹೆಚ್ಚಾಗ್ತಾ ಇರೋದ್ರಿಂದ 10 ಜನ ಸಿಬ್ಬಂದಿ ಸಿಸಿಬಿಯಿಂದ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ಸ್ ವಿರುದ್ಧ ಸಮರ ಸಾರಿದ ರಿಪಬ್ಲಿಕ್ ಕನ್ನಡ. ಸಿಸಿಬಿ ಘಟಕಕ್ಕೆ ಸರ್ಜರಿ, 10 ಸಿಬ್ಬಂದಿ ಟ್ರಾನ್ಸ್ಫರ್. ಅಂದು ಜನವರಿ 26 ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ಲ್ಯಾಬ್ ಒಂದರ ಮೇಲೆ ಎನ್ಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಗಣಪತ್ ಲಾಲ್ ಎಂಬಾತನನ್ನ ಬಂಧಿಸಿದ್ರು. ಯಾಂಡಳ್ಳಿ ಸಮೀಪದ ಖಾಸಗಿ ಬಡಾವಣೆಯಲ್ಲಿ ಮನೆ ಹಾಗೂ ಒಂದು ಮಳಿಗೆ ಬಾಡಿಗೆ ಪಡೆದುಕೊಂಡು ಡ್ರಗ್ ತಯಾರಿಕೆಗೆ ಕಚ್ಚಾ ವಸ್ತುಗಳನ್ನ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇಲೆ ದಾಳಿ ಮಾಡಿ ಕಚ್ಚಾ ವಸ್ತುಗಳನ್ನ ಮೈಸೂರು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ವಿಚಾರವನ್ನ ಮೊದಲು ಬಯಲಿಗೆಳೆದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ.
7 ತಿಂಗಳ ಹಿಂದೆ ರಿಂಗ್ ರಸ್ತೆಯ ಬಳಿಕ ಮಾದಕ ವಸ್ತು ತಯಾರಿಕಾ ಲ್ಯಾಬ್ ಮೇಲೆ ದೆಹಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 30 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದ್ರು. ಇಷ್ಟೆಲ್ಲ ನಡೀತಾ ಇದ್ರೂ ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗದ ಹಿನ್ನೆಲೆ ಸಂಸದ ಯದುವೀರ್ ಹಾಗೂ ಸಾರ್ವಜನಿಕರು ಕಿಡಿಕಾರಿದ್ರು. ಡ್ರಗ್ಸ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ಎಚ್ಚೆತ್ತ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸಿಸಿಬಿ ಘಟಕಕ್ಕೆ ಮೇಜರ್ ಸರ್ಜರಿ ಮಾಡಿದ್ದಾರೆ. 10 ಸಿಬ್ಬಂದಿಯನ್ನ ಮೂಲ ಸ್ಥಾನಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಸಾಕಷ್ಟು ದಿನಗಳಿಂದ ಸಿಸಿಬಿಯಲ್ಲೇ ಇದ್ದ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ವರ್ಗಾವಣೆಯಾದ ಹಲವರ ಮೇಲೆ ಗಂಭೀರ ಆರೋಪಗಳಿವೆ. ಮಾದಕ ವಸ್ತು ಮಾರಾಟ ನಿಯಂತ್ರಿಸುವಲ್ಲಿ ವಿಫಲರಾದ ಆರೋಪ ಕೂಡವಿದೆ. ಮಾದಕ ವಸ್ತು ಮಾರಾಟ ಹಾಗೂ ತಯಾರಿಕಾ ಘಟಕದ ಅಷ್ಟೇ ಅಲ್ಲ, ಇದಕ್ಕೆ ಸಹಕಾರ ನೀಡುವ ಯಾರನ್ನೂ ಕೂಡ ಬಿಡುವುದಿಲ್ಲ ಎಂಬ ಸಂದೇಶವನ್ನ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ರವಾನಿಸಿದ್ದಾರೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಡ್ರಗ್ಸ್ ಘಟಕಗಳು ಹೆಚ್ಚಾಗ್ತಾ ಇರೋದ್ರಿಂದ 10 ಜನ ಸಿಬ್ಬಂದಿ ಸಿಸಿಬಿಯಿಂದ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ಸ್ ವಿರುದ್ಧ ಸಮರ ಸಾರಿದ ರಿಪಬ್ಲಿಕ್ ಕನ್ನಡ. ಸಿಸಿಬಿ ಘಟಕಕ್ಕೆ ಸರ್ಜರಿ, 10 ಸಿಬ್ಬಂದಿ ಟ್ರಾನ್ಸ್ಫರ್. ಅಂದು ಜನವರಿ 26 ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ಲ್ಯಾಬ್ ಒಂದರ ಮೇಲೆ ಎನ್ಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಗಣಪತ್ ಲಾಲ್ ಎಂಬಾತನನ್ನ ಬಂಧಿಸಿದ್ರು. ಯಾಂಡಳ್ಳಿ ಸಮೀಪದ ಖಾಸಗಿ ಬಡಾವಣೆಯಲ್ಲಿ ಮನೆ ಹಾಗೂ ಒಂದು ಮಳಿಗೆ ಬಾಡಿಗೆ ಪಡೆದುಕೊಂಡು ಡ್ರಗ್ ತಯಾರಿಕೆಗೆ ಕಚ್ಚಾ ವಸ್ತುಗಳನ್ನ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇಲೆ ದಾಳಿ ಮಾಡಿ ಕಚ್ಚಾ ವಸ್ತುಗಳನ್ನ ಮೈಸೂರು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ವಿಚಾರವನ್ನ ಮೊದಲು ಬಯಲಿಗೆಳೆದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. 7 ತಿಂಗಳ ಹಿಂದೆ ರಿಂಗ್ ರಸ್ತೆಯ ಬಳಿಕ ಮಾದಕ ವಸ್ತು ತಯಾರಿಕಾ ಲ್ಯಾಬ್ ಮೇಲೆ ದೆಹಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 30 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದ್ರು. ಇಷ್ಟೆಲ್ಲ ನಡೀತಾ ಇದ್ರೂ ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗದ ಹಿನ್ನೆಲೆ ಸಂಸದ ಯದುವೀರ್ ಹಾಗೂ ಸಾರ್ವಜನಿಕರು ಕಿಡಿಕಾರಿದ್ರು. ಡ್ರಗ್ಸ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ಎಚ್ಚೆತ್ತ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸಿಸಿಬಿ ಘಟಕಕ್ಕೆ ಮೇಜರ್ ಸರ್ಜರಿ ಮಾಡಿದ್ದಾರೆ. 10 ಸಿಬ್ಬಂದಿಯನ್ನ ಮೂಲ ಸ್ಥಾನಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಸಾಕಷ್ಟು ದಿನಗಳಿಂದ ಸಿಸಿಬಿಯಲ್ಲೇ ಇದ್ದ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ವರ್ಗಾವಣೆ ಹಲವರ ಮೇಲೆ ಗಂಭೀರ ಆರೋಪಗಳಿವೆ. ಮಾದಕ ವಸ್ತು ಮಾರಾಟ ನಿಯಂತ್ರಿಸುವಲ್ಲಿ ವಿಫಲರಾದ ಆರೋಪ ಕೂಡವಿದೆ. ಮಾದಕ ವಸ್ತು ಮಾರಾಟ ಹಾಗೂ ತಯಾರಿಕಾ ಘಟಕದ ಅಷ್ಟೇ ಅಲ್ಲ, ಇದಕ್ಕೆ ಸಹಕಾರ ನೀಡುವ ಯಾರನ್ನೂ ಕೂಡ ಬಿಡುವುದಿಲ್ಲ ಎಂಬ ಸಂದೇಶವನ್ನ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ರವಾನಿಸಿದ್ದಾರೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಡ್ರಗ್ಸ್ ಘಟಕಗಳು ಹೆಚ್ಚಾಗ್ತಾ ಇರೋದ್ರಿಂದ 10 ಜನ ಸಿಬ್ಬಂದಿ ಸಿಸಿಬಿಯಿಂದ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ಸ್ ವಿರುದ್ಧ ಸಮರ ಸಾರಿದ ರಿಪಬ್ಲಿಕ್ ಕನ್ನಡ. ಸಿಸಿಬಿ ಘಟಕಕ್ಕೆ ಸರ್ಜರಿ, 10 ಸಿಬ್ಬಂದಿ ಟ್ರಾನ್ಸ್ಫರ್. ಅಂದು ಜನವರಿ 26 ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ಲ್ಯಾಬ್ ಒಂದರ ಮೇಲೆ ಎನ್ಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಗಣಪತ್ ಲಾಲ್ ಎಂಬಾತನನ್ನ ಬಂಧಿಸಿದ್ರು. ಯಾಂಡಳ್ಳಿ ಸಮೀಪದ ಖಾಸಗಿ ಬಡಾವಣೆಯಲ್ಲಿ ಮನೆ ಹಾಗೂ ಒಂದು ಮಳಿಗೆ ಬಾಡಿಗೆ ಪಡೆದುಕೊಂಡು ಡ್ರಗ್ ತಯಾರಿಕೆಗೆ ಕಚ್ಚಾ ವಸ್ತುಗಳನ್ನ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇಲೆ ದಾಳಿ ಮಾಡಿ ಕಚ್ಚಾ ವಸ್ತುಗಳನ್ನ ಮೈಸೂರು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ವಿಚಾರವನ್ನ ಮೊದಲು ಬಯಲಿಗೆಳೆದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. 7 ತಿಂಗಳ ಹಿಂದೆ ರಿಂಗ್ ರಸ್ತೆಯ ಬಳಿಕ ಮಾದಕ ವಸ್ತು ತಯಾರಿಕಾ ಲ್ಯಾಬ್ ಮೇಲೆ ದೆಹಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 30 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದ್ರು. ಇಷ್ಟೆಲ್ಲ ನಡೀತಾ ಇದ್ರೂ ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗದ ಹಿನ್ನೆಲೆ ಸಂಸದ ಯದುವೀರ್ ಹಾಗೂ ಸಾರ್ವಜನಿಕರು ಕಿಡಿಕಾರಿದ್ರು. ಡ್ರಗ್ಸ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ಎಚ್ಚೆತ್ತ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸಿಸಿಬಿ ಘಟಕಕ್ಕೆ ಮೇಜರ್ ಸರ್ಜರಿ ಮಾಡಿದ್ದಾರೆ. 10 ಸಿಬ್ಬಂದಿಯನ್ನ ಮೂಲ ಸ್ಥಾನಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಸಾಕಷ್ಟು ದಿನಗಳಿಂದ ಸಿಸಿಬಿಯಲ್ಲೇ ಇದ್ದ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ವರ್ಗಾವಣೆ ಹಲವರ ಮೇಲೆ ಗಂಭೀರ ಆರೋಪಗಳಿವೆ. ಮಾದಕ ವಸ್ತು ಮಾರಾಟ ನಿಯಂತ್ರಿಸುವಲ್ಲಿ ವಿಫಲರಾದ ಆರೋಪ ಕೂಡವಿದೆ. ಮಾದಕ ವಸ್ತು ಮಾರಾಟ ಹಾಗೂ ತಯಾರಿಕಾ ಘಟಕದ ಅಷ್ಟೇ ಅಲ್ಲ, ಇದಕ್ಕೆ ಸಹಕಾರ ನೀಡುವ ಯಾರನ್ನೂ ಕೂಡ ಬಿಡುವುದಿಲ್ಲ ಎಂಬ ಸಂದೇಶವನ್ನ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ರವಾನಿಸಿದ್ದಾರೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಡ್ರಗ್ಸ್ ಘಟಕಗಳು ಹೆಚ್ಚಾಗ್ತಾ ಇರೋದ್ರಿಂದ
10 ಜನ ಸಿಬ್ಬಂದಿ ಸಿಸಿಬಿಯಿಂದ ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡ್ರಗ್ಸ್ ವಿರುದ್ಧ ಸಮರ ಸಾರಿದ ರಿಪಬ್ಲಿಕ್ ಕನ್ನಡ. ಸಿಸಿಬಿ ಘಟಕಕ್ಕೆ ಸರ್ಜರಿ, 10 ಸಿಬ್ಬಂದಿ ಟ್ರಾನ್ಸ್ಫರ್. ಅಂದು ಜನವರಿ 26 ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ಲ್ಯಾಬ್ ಒಂದರ ಮೇಲೆ ಎನ್ಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಗಣಪತ್ ಲಾಲ್ ಎಂಬಾತನನ್ನ ಬಂಧಿಸಿದ್ರು. ಯಾಂಡಳ್ಳಿ ಸಮೀಪದ ಖಾಸಗಿ ಬಡಾವಣೆಯಲ್ಲಿ ಮನೆ ಹಾಗೂ ಒಂದು ಮಳಿಗೆ ಬಾಡಿಗೆ ಪಡೆದುಕೊಂಡು ಡ್ರಗ್ ತಯಾರಿಕೆಗೆ ಕಚ್ಚಾ ವಸ್ತುಗಳನ್ನ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇಲೆ ದಾಳಿ ಮಾಡಿ ಕಚ್ಚಾ ವಸ್ತುಗಳನ್ನ ಮೈಸೂರು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ವಿಚಾರವನ್ನ ಮೊದಲು ಬಯಲಿಗೆಳೆದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. 7 ತಿಂಗಳ ಹಿಂದೆ ರಿಂಗ್ ರಸ್ತೆಯ ಬಳಿಕ ಮಾದಕ ವಸ್ತು ತಯಾರಿಕಾ ಲ್ಯಾಬ್ ಮೇಲೆ ದೆಹಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ 30 ಕೋಟಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದ್ರು. ಇಷ್ಟೆಲ್ಲ ನಡೀತಾ ಇದ್ರೂ ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗದ ಹಿನ್ನೆಲೆ ಸಂಸದ ಯದುವೀರ್ ಹಾಗೂ ಸಾರ್ವಜನಿಕರು ಕಿಡಿಕಾರಿದ್ರು. ಡ್ರಗ್ಸ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ಎಚ್ಚೆತ್ತ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸಿಸಿಬಿ ಘಟಕಕ್ಕೆ ಮೇಜರ್ ಸರ್ಜರಿ ಮಾಡಿದ್ದಾರೆ. 10 ಸಿಬ್ಬಂದಿಯನ್ನ ಮೂಲ ಸ್ಥಾನಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಸಾಕಷ್ಟು ದಿನಗಳಿಂದ ಸಿಸಿಬಿಯಲ್ಲೇ ಇದ್ದ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ವರ್ಗಾವಣೆಯಾದ ಹಲವರ ಮೇಲೆ ಗಂಭೀರ ಆರೋಪಗಳಿವೆ. ಮಾದಕ ವಸ್ತು ಮಾರಾಟ ನಿಯಂತ್ರಿಸುವಲ್ಲಿ ವಿಫಲರಾದ ಆರೋಪ ಕೂಡವಿದೆ. ಮಾದಕ ವಸ್ತು ಮಾರಾಟ ಹಾಗೂ ತಯಾರಿಕಾ ಘಟಕದ ಅಷ್ಟೇ ಅಲ್ಲ, ಇದಕ್ಕೆ ಸಹಕಾರ ನೀಡುವ ಯಾರನ್ನೂ ಕೂಡ ಬಿಡುವುದಿಲ್ಲ ಎಂಬ ಸಂದೇಶವನ್ನ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ರವಾನಿಸಿದ್ದಾರೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.